ಇನ್ನು ಈಗ ಆಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ದೂರುದಾರ ಟಿಜೆ ಅಬ್ರಹಂ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮುಡಾ ಸೈಟ್ ವಾಪಸ್ಗೆ ಸಿಎಂ ಪತ್ನಿ ನಿರ್ಧಾರ, ಆಯುಕ್ತರಿಗೆ ಬರೆದಂತಹ ಪತ್ರ. ಪಬ್ಲಿಕ್ ಟಿವಿಗೆ ದೂರುದಾರ ಟಿಜೆ ಅಬ್ರಹಂ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಅವತ್ತು ಹುಬ್ಲೋಟ್ ವಾಚ್, ಇವತ್ತು ಮುಡಾ ಸೈಟ್ ವಾಪಸ್. ಸಿಎಂ ಅಕ್ರಮ ಆಗಿದೆ ಅನ್ನೋದನ್ನ ಈ ಮೂಲಕ ಒಪ್ಪಿಕೊಂಡಂತಾಗಿದೆ. ಮೊದಲೇ ಸೈಟುಗಳನ್ನ ವಾಪಸ್ ಮಾಡಬಹುದಾಗಿತ್ತು. ಬೇರೆಯದ್ದೇ ರೀತಿಯಲ್ಲಿ ಪ್ರಕರಣವನ್ನ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಿ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ನಾವು ಈ ಹೋರಾಟವನ್ನ ಇಲ್ಲಿಗೆ ಬಿಡುವ ಪ್ರಮೇಯವೇ ಇಲ್ಲ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಟಿಜೆ ಅಬ್ರಹಂ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ತಿಳಿಸಿರುವಂತದ್ದು. ಅಕ್ರಮ ಸೈಟ್ ಸಂಬಂಧಪಟ್ಟಂತೆ ಈಗ ಸಿಎಂ ಪತ್ನಿ ಅವರು ಮೊದಲ ಬಾರಿಗೆ ತಾನು ಪಡೆದುಕೊಂಡಿದ್ದಂತ 14 ಸೈಟ್ ಅನ್ನ ಹಿಂತಿರುಗಿಸ್ತೇನೆ ಅಂತ ಹೇಳಿ ಮೂಡ ಆಯುಕ್ತರಿಗೆ ಪತ್ರವನ್ನ ಬರೆದಿರುವಂತದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಆರ್ಟಿಐ ಕಾರ್ಯಕರ್ತರಾಗಿರುವಂತ ಟಿಜೆ ಅಬ್ರಹಂ ಸರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ನಿಮ್ಮ ಹೋರಾಟಕ್ಕೆ ಅಂದ್ರೆ ಸಿಎಂ ಎಲ್ಲ ಒಂದ್ ಕಡೆ ಯುದ್ಧಕ್ಕೂ ಮುಂಚೆ ಶಸ್ತ್ರತ್ಯಾಗ ಮಾಡಿಬಿಟ್ರ ಅಂತ ಅನಿಸ್ತಾ ಇದೆ. ಇದು ಅವ್ರದ್ದು ಹೊಸದಲ್ಲ. ಇದು ಸಿ ಎಂ ಕಡೆಯಿಂದ ಇದು ಮೊದಲನೇ ಬಾರಿ ಅಲ್ಲ, ಇದು ಎರಡನೇ ಬಾರಿ. ನಾನು ಹುಬ್ಳೋ ವಾಚು ಕಂಪ್ಲೇಂಟ್ ಹಾಕಿ ಹಗರಣ ಹೊರಗೆ ತಂದಿದ್ದ ತಕ್ಷಣ ವಾಪಸ್ ಕೊಟ್ಬಿಟ್ರು ಹುಬ್ಳೋ ವಾಚು. ಈಗ 14 ಸೈಟು ಹಂಗೆ ಮಾಡಿದ್ದಾರೆ. ಇದು ಮೊದಲೇ ಮಾಡಿದ್ರೆ ಸ್ವಲ್ಪ ಮರ್ಯಾದೆ ಉಳ್ಕೋತಾ ಇತ್ತು. ಈಗ ನಾವು ಈ ಲೆವೆಲ್ಗೆ ನಾವು ಮುಂದುವರೆದ ಮೇಲೆ ಕೊಟ್ಟರೆ ಏನು ಸುಖ? ಸರ್, ಈಗ ಲೋಕಾಯುಕ್ತ ಆಯಿತು, ಲೋಕಾಯುಕ್ತ ಆಗ ತನಕನಿಗೂ ಸುಮ್ಮನಿದ್ದಂಥ ಸಂದರ್ಭದಲ್ಲಿ ಇವತ್ತು ಇಡಿಯಲ್ಲಿ FIR ಆಗ್ತಿದ್ದಂತೆ ಈ ಒಂದು ನಿರ್ಧಾರದ ಹಿಂದೆ ಏನಿದೆ? ನನಗೆ ಇಡಿ ಹೆಂಗೆ ಬರ್ತಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಡಿಗೆ ಪ್ರಾವಿಷನ್ ಎಲ್ಲಿದೆ? ಮನಿ ಲಾಂಡ್ರಿಂಗ್ ಅಂತಾರೆ. ಮನಿ ಲಾಂಡ್ರಿಂಗ್ ಅಂತ ಹೇಳಿದ್ರೆ ಏನು ಹೇಳಿ? ದುಡ್ಡು ನೀವು ಒಂದು ಕಡೆಯಿಂದ ಒಂದು ಅಕ್ರಮವಾದ ಒಂದು ಬ್ಯಾಂಕಲ್ಲಿ ಇಟ್ಟು ಅದನ್ನು ಯಾರಿಗೂ ಗೊತ್ತಿಲ್ಲದಿರ ಸುಳ್ಳು ಅಕೌಂಟ್ಗೆ ಕಳಿಸಿ, ಅದು ಓಕೆ. ಇದು ಇಟ್ಸ್ ಕ್ರಿಮಿನಲ್ ಆ್ಯಕ್ಟ್ ಅಷ್ಟೇ. ಇದು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಬರಲ್ಲ. ಬಟ್ ಅದು ಹೆಂಗೆ ಮಾಡ್ತಾರೋ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೋತಾರೆ. ದಟ್ಸ್ ಮೈ ಫೀಲಿಂಗ್. ನನಗೆ ಅವ್ರು ಯಾಕೆ ವಾಪಸ್ ಕೊಟ್ಟರು ಅನ್ನೋದ್ರಲ್ಲಿ ನನಗೆ ಸಂತೋಷ ಇದೆ. ಯಾಕಂದರೆ ನನ್ನದೊಂದು ಪಿಟಿಷನ್ ಎಲ್ಲ ಇದರಲ್ಲಿದೆ. ನನ್ನ ಮೊನ್ನೆ ಉತ್ತರ ಬಂದಿತ್ತು, ಮೂಡ ಕಮಿಷನರ್ ಕೊಟ್ಟಿದ್ದೆ. ಅದು 14 ಅಕ್ರಮವಾಗಿ ತೊಗೊಂಡಿರೋದು ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ. ಸೊ ಅವರು ಸಹ ಈಗ ಒಂದು ಆಯೋಗ ನಡೀತಾ ಇದೆಯಲ್ಲ, ರಿಟೈರ್ಡ್ ಜಡ್ಜದು, ಅದರ ತನಿಖೆ ವಿವರಗಳು ಹೊರಗೆ ಬಂದ ಮೇಲೆ ನಾವು ಅದಕ್ಕೆ ವಾಪಸ್ ಹೋಗೋ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅದು ಮುಂಚೆನೇ ಇವರು ಕೊಟ್ಟಿದ್ದಾರೆ ವಾಪಸ್ಸು. ಸಂತೋಷ.